ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಡಿಕಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಕೂರ್ಗ್ ಸ್ವರ್ಣಭೂಮಿ ರೆಸಾರ್ಟ್, ಕೂಡ್ಲೂರ್, ಕುಶಾಲನಗರ್. ಮಡಿಕೇರಿ ದಸರಾದ ದಶಮಂಟಪ ಸಮಿತಿ ಅಧ್ಯಕ್ಷ ಸ್ಥಾನವನ್ನು ನಿಕಟಪೂರ್ವ ಅಧ್ಯಕ್ಷ ಬಿ ಗುರುರಾಜ್ ಪುಟ್ಟ, ಕಂಚಿ ಕಾಮಾಕ್ಷಿ ದೇವಾಲಯ ಸಮಿತಿಯ ಉಮೇಶ್ ಸುಬ್ರಹ್ಮಣಿ ಅವರಿಗೆ ಹಸ್ತಾಂತರ ಮಾಡಿದರು. ಕಂಚಿ ಕಾಮಾಕ್ಷಿ ದೇವಾಲಯದ ಆವರಣದಲ್ಲಿ ನಡೆದ ಸಭೆಯಲ್ಲಿ ಅಧಿಕಾರ ಹಸ್ತಾಂತರ ಮಾಡಲಾಯಿತು. ಇದಕ್ಕೂ ಮುನ್ನ ಮಾತನಾಡಿದ ನಿಕಟಪೂರ್ವ ಅಧ್ಯಕ್ಷ ಗುರುರಾಜ್, ಕಳೆದ ವರ್ಷ ಎಲ್ಲ ಮಂಟಪ ಸಮಿತಿಗಳು ಯಶಸ್ವಿ ಆಚರಣೆಗೆ ಪೂರಕ ಬೆಂಬಲವನ್ನು ನೀಡಿವೆ. ಮುಂದಿನ ಸಮಿತಿಗೂ ಎಲ್ಲರ ಸಹಕಾರ ಬೇಕೆಂದು ಮನವಿ ಮಾಡಿದರು. ಸ್ಕೂಟರ್ ಆಗಿ ತೊಗೊಳಕ್ಕಾಗೋದಿಲ್ಲ, ಏನು ಟ್ರ್ಯಾಕ್ಟರ್ ಆಗಿರೋದ್ರೆ ಅಟ್ಲೀಸ್ಟ್ ಒಂದು ಪಿಕಪ್ ಅನ್ನು ತೊಗೊಂಡು ಹೋಗ್ತೀನಿ ಅಂತೇಳಿ ನೀವು ಅವಕಾಶ ಮಾಡಿಕೊಡಿ ಅಂತೇಳಿ ಅಲ್ಲೇ ಮಾತಾಡಿ ನಾನು ಅವಕಾಶನ ಪಡ್ಕೊಂಡಿದ್ದೀನಿ. ಅದಕ್ಕೆ ಈ ವರ್ಷ ಪಿಕಪ್ ಬದಲಿಗೆ ಒಂದು ಟ್ರ್ಯಾಕ್ಟರ್ ಅಂತೇಳಿ ಈಗಲೇ ನಾವು ಪೊಲೀಸರಿಗೆ ಅದು ಇನ್ಫಾರ್ಮೇಶನ್ ಕೊಟ್ಟರೆ ಮುಂದಿನ ದಿನದಲ್ಲಿ ನಮಗೆ ಒಳ್ಳೆಯದು. ಹಾಗೆ ಅದನ್ನೇ ಸರ್ಕಾರದ ಏನು ನಿಯಮ ಉಂಟು ಅದ ನಿಯಮವನ್ನು ಪಾಲಿಸೋಣ. ನಮಗಾಗಿ ಈಗ ಈ ನಮ್ಮ ಈ ಕೊಡಗಿನ ಗಡಿಭಾಗ ಯಾವ ಥರ ಈಗ ಸುತ್ತಲೂ ಯಾವ ಥರ ಒಂದು ನಿಯಮ ಮಾಡಿದ್ದಾರೆ, ಆ ನಿಯಮಕ್ಕೆ ಅನುಗುಣವಾಗಿ ದಸರಾವನ್ನು ಅಚ್ಚುಕಟ್ಟಾಗಿ ನಾವೊಂದು ಮಾದರಿ ಆಗಬೇಕು. ಆ ಮಾದರಿ ಆಗುವ ರೀತಿಯಲ್ಲಿ ದಶಮಂಟಪ ಅಧ್ಯಕ್ಷರಿಗೆ ಹೊಸದಾಗಿ ವಹಿಸ್ಕೊಂಡಿದ್ದೀರಾ. ಮೊದಲ ಹೆಜ್ಜೆನೇ ಉತ್ತಮವಾಗಿರಲಿ. ಯಾವುದೇ ಕಾರಣಕ್ಕೂ ಯಾರಾದರೂ ಹೇಳ್ತಾರೆ ಅಂತೇಳಿ ಈಗ ಕಳಸ ಹೇಳ್ದಂಗೆ ಸ್ಕೂಟ್ರಲ್ಲಿ ಮಾಡಿ, ಆಟೋದಲ್ಲಿ ಮಾಡಿ ಯಾವ ಒಪ್ಪಿಗೆ ಇಲ್ಲ. ಒಮ್ಮತದ ತೀರ್ಮಾನ ಆಗಿದೆ, ದಶಮಂಟಪದಲ್ಲಿ ತೀರ್ಮಾನ ಆಗಿದೆ, ಟ್ರ್ಯಾಕ್ಟರಲ್ಲಿ ಮಾಡಬೇಕು ಅಂತೇಳಿ ಮೊದಲ ಸಭೆಯಲ್ಲಿ ತೀರ್ಮಾನ ಆಗಿದೆ. ಆ ತೀರ್ಮಾನದಂತೆ ನಮಗೆ ಅವಕಾಶ ಮಾಡಿಕೊಡಬೇಕು. ಪೊಲೀಸ್ ಇಲಾಖೆಗೂ ನಮ್ಮ ಈ ಮಾಹಿತಿ ಹೋಗಬೇಕು. ಪತ್ರಕರ್ತ ಮಿತ್ರರು ಆದರೆ ಯಾವುದೂ ಮಾಡಿಲ್ಲ ಈ ಗಂಟ. ಆದರೆ ಈ ಬಾರಿ ಯಾವ ರೀತಿ ದಸರಾ ಸಮಿತಿಯವರು ಜಿಲ್ಲಾಧಿಕಾರಿಗೆ ಅಧ್ಯಕ್ಷರು, ಈಗ ಯಾವುದೇ ಆಡಳಿತ ಮಂಡಳಿ, ನಗರಸಭಾ ಆಡಳಿತ ಮಂಡಳಿ ಅಂದಾಗ ಜಿಲ್ಲಾಧಿಕಾರಿಯವರು ದಸರಾ ಸಮಿತಿ, ನಗರ ದಸರಾ ಸಮಿತಿ ಅಧ್ಯಕ್ಷರಾಗಿರ್ತಾರೆ. ಈಗ 2 ವರ್ಷಕ್ಕೊಂದ್ಸಲ ಬೈಲ ಪ್ರಕಾರ ಈ ವರ್ಷ ಹೊಸ ಸಮಿತಿ ಆಗಬೇಕು, ಕಾರ್ಯಾಧ್ಯಕ್ಷರು ನಮ್ಮಿಂದ ಆಯ್ಕೆ ಆದವರು ಬದಲಾಗಬೇಕು. ಯಾವುದಾಗಲಿ ಇನ್ನು 10-20 ದಿನದಲ್ಲಿ ದಸರಾ ಪ್ರಾರಂಭವಾಗುತ್ತೆ. ಅಕ್ಟೋಬರ್ 7ಕ್ಕೆ ಕರಗಗಳು 4 ಶಕ್ತಿ ದೇವತೆಗಳು ಕರಗಳು ಹೊಡಬೇಕು. ಈ ಮಧ್ಯದಲ್ಲಿ ಯಾವ ರೀತಿ ದಸರಾ ಮಾಡಬೇಕು ನಮ್ಮಲ್ಲಿ ಸ್ವಲ್ಪ ಚಿಂತನೆ. ನಾವು ಆಡಂಬರ ಮಾಡೋಕ್ಕೂ ಆಗೋದಿಲ್ಲ, ಯಾಕೆಂತಂದರೆ ಅವಕಾಶ ಕೊಟ್ಟರು ಸಹ ನಾವು. ಸಮಿತಿಯ ಹಿರಿಯರಾದ ಡಿಕೆ ಮೋಹನ್, ರಾಜಣ್ಣ ಸೇರಿದಂತೆ ದಶಮಂಟಪಗಳ ಪ್ರಮುಖರು ಹಾಜರಿದ್ದರು. ಡಿಪಿ ನಾಗೇಶ್ ವರದಿಯಿಂದ ವಾಚನ ಮಾಡಿದರು. ಗಿರೀಶ್ ಸ್ವಾಗತಿಸಿ ಗುರುರಾಜ್ ವಂದಿಸಿದರು. ಪೊನ್ನಂಪೇಟೆಯ ಸಾಯಿ ಕ್ರೀಡಾಶಾಲೆಯಲ್ಲಿ ವಿದ್ಯಾರ್ಥಿಗೆ ಹಾಕಿ ಸ್ಟಿಕ್ಕಿಂದ ಕೋಚ್ ಬುಟ್ಟಿಯಂಡ ಚಂಗಪ್ಪ ಹೊಡೆದಿದ್ದಾರೆ ಅಂತ ಕೋಚ್ ವಿರುದ್ಧ ವಿದ್ಯಾರ್ಥಿ ವಿಪುಲ್ ಉತ್ತಪ್ಪ ಪೋಷಕರು ಆರೋಪ ಮಾಡಿದ್ದು ಆಕ್ರೋಶ ಹೊರಹಾಕಿದ್ದಾರೆ. ಪೊನ್ನಂಪೇಟೆಯ ಸಾಯಿ ಕ್ರೀಡಾಶಾಲೆಯಲ್ಲಿ ವಿದ್ಯಾರ್ಥಿ ಮೇಲೆ ಕೋಚ್ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಕೋಚ್ ವಿದ್ಯಾರ್ಥಿಗೆ ಹಾಕಿ ಸ್ಟಿಕ್ಕಿಂದ ಹೊಡೆದಿರುವ ಆರೋಪ ಕೇಳಿಬಂದಿದ್ದು ಕ್ರೀಡಾ ಹಾಸ್ಟೆಲ್ನ ವಿದ್ಯಾರ್ಥಿಯ ಕೈ ಮುರಿದಿದೆ. 13 ವರ್ಷದ ವಿಪುಲ್ ಉತ್ತಪ್ಪ ಎಂಬ ವಿದ್ಯಾರ್ಥಿಯ ಕೈ ಮುರಿದಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಡಿಕೇರಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ವಿದ್ಯಾರ್ಥಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ನೀಡಿದ ಕೋಚ್ ಬುಟ್ಟಿಯಂಡ ಚಂಗಪ್ಪ ಉದ್ದೇಶಪೂರ್ವಕವಾಗಿ ವಿದ್ಯಾರ್ಥಿಯನ್ನ ಥಳಿಸಿಲ್ಲ. ವಿದ್ಯಾರ್ಥಿ ತರಬೇತಿಗೆ ಬಾರದೆ ಸತಾಯಿಸ್ತಾ ಇದ್ದ, ಇದು ಆಕಸ್ಮಿಕವಾಗಿ ನಡೆದಿದೆ ಅಂತ ತಿಳಿಸಿದ್ದಾರೆ. ಬ್ಯಾಂಕ್ ಆಫ್ ಬರೋಡಾ ಮಡಿಕೇರಿಯ ಮಹದೇವಪೇಟೆ ಶಾಖೆ ವತಿಯಿಂದ ಶ್ರೀ ಓಂಕಾರೇಶ್ವರ ದೇವಾಲಯಕ್ಕೆ 65,000 ಮೊತ್ತದ ಗಣಕಯಂತ್ರ ಮತ್ತು ಪ್ರಿಂಟರ್ ಅನ್ನು ಉಚಿತವಾಗಿ ನೀಡಲಾಯಿತು. ಬ್ಯಾಂಕ್ ಆಫ್ ಬರೋಡಾ ಮಂಗಳೂರು ವಲಯದ ಮುಖ್ಯಸ್ಥರು ಹಾಗೂ ಮಹಾಪ್ರಬಂಧಕರಾದ ಆರ್ ಗಾಯತ್ರಿ, ಮಂಗಳೂರು ಜಿಲ್ಲಾ ಪ್ರಾದೇಶಿಕ ಕಚೇರಿಯ ಹಿರಿಯ ವ್ಯವಸ್ಥಾಪಕ ಅಶೋಕ್ ಮನ್, ಉಪ ಮಹಾಪ್ರಬಂಧಕರು ಹಾಗೂ ವಲಯ ಮುಖ್ಯಸ್ಥ ಆರ್ ಗೋಪಾಲಕೃಷ್ಣ, ಜಿಲ್ಲಾ ಪ್ರಾದೇಶಿಕ ಕಚೇರಿಯ ಸಹಾಯಕ ಮಹಾಪ್ರಬಂಧಕರು ಹಾಗೂ ಪ್ರಾದೇಶಿಕ ಮುಖ್ಯಸ್ಥರಾದ ದೇವಿ ಪ್ರಸಾದ್ ಶೆಟ್ಟಿ,
ಮುಖ್ಯ ಪ್ರಬಂಧಕರು ಹಾಗೂ ಪ್ರಾದೇಶಿಕ ಕಚೇರಿ ಮುಖ್ಯಸ್ಥ ವಿದ್ಯಾಧರ ಶೆಟ್ಟಿ, ಮುಖ್ಯ ಪ್ರಬಂಧಕ ಲಕ್ಷ್ಮೀಕಾಂತ್ ನಾಯಕ್, ಗದ್ದೆಹಳ್ಳ ಶಾಖಾ ಮುಖ್ಯಸ್ಥ ಗಿರಿಧರ್, ಮಂಗಳೂರು ಜಿಲ್ಲಾ ಪ್ರಾದೇಶಿಕ ಕಚೇರಿಯ ವ್ಯವಸ್ಥಾಪಕ ಅಮನ್ ಕುಮಾರ್ ಪಾಣಿ ಅವರ ಸಮ್ಮುಖದಲ್ಲಿ ಹಸ್ತಾಂತರ ಮಾಡಲಾಯಿತು. ಈ ಓಂಕಾರೇಶ್ವರ ಟೆಂಪಲಲ್ಲಿ ನಮ್ಮದು ಅಕೌಂಟ್ ಇದೆ. ಇಒ ಸರ್ ಇವತ್ತು ಎಲ್ಲ ಸ್ವಲ್ಪ ಇನ್ಕಮ್ ಕಡಿಮೆ ಆಯಿತು, ಕೊರೋನಾ ಅಂದು ಭಕ್ತರು ಬರ್ತಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಒಂದು ಕಂಪ್ಯೂಟರ್ ಕೊಡಿ ಮೇಡಮ್, ನಾವು ಆಡಿಟ್ ವರ್ಕ್ ಯೂಸ್ ಆಗ್ತಂದ್ರೆ ಕೇಳ್ತಾರು. ಅದಕ್ಕೋಸ್ಕರ ನಾವು CSR ಆ್ಯಕ್ಟಿವಿಟಿ ಬ್ಯಾಂಕ್ ಆಫ್ ಬರೋಣ ಅಂದು ನಾವು ಒಂದು ಕಂಪ್ಯೂಟರ್ ಕೊಟ್ಟಿದ್ದೀವಿ ಈ ದೇವಸ್ಥಾನಕ್ಕೂ. ಅದು ದೇವರಲ್ಲಿ ಎಲ್ಲರಿಗೂ ಒಳ್ಳೆ ಮಾಡ್ಬೋದು ಅಂದರೆ ವಿನಂತಿ ಮಾಡ್ತೀವಿ. ಕುಶಾಲನಗರದ ಬೀದಿಗಳಲ್ಲಿ ಸುಮಾರು 15 ದಿನಗಳಿಂದ ಅಡ್ಡಾಡಿ ಭಿಕ್ಷೆ ಬೇಡ್ತಾ ಇದ್ದ ಮಡಿಕೇರಿ ಮೂಲದ ವಯೋವೃದ್ಧೆ ಲೀಲಾವತಿ ಎಂಬ 70 ವರ್ಷದ ವೃದ್ಧೆಯಿಂದ ಸೋಮವಾರ ಕೂಡಿಗೆ ಶ್ರೀಶಕ್ತಿ ವೃದ್ಧಾಶ್ರಮದ ವ್ಯವಸ್ಥಾಪಕ ಚಂದ್ರು ಅವರು ನಗರದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ನಂತರ ತಮ್ಮ ವೃದ್ಧಾಶ್ರಮಕ್ಕೆ ರವಾನೆ ಮಾಡಿದ ಪ್ರಸಂಗ ನಡೆಯಿತು. ಲೀಲಾವತಿ ಎಂಬ ಅಜ್ಜಿ ಸುಮಾರು ಒಂದು 15 ದಿವಸದಿಂದ ಕುಶಾಲನಗರ ಟೌನಲ್ಲಿ ಅನಾಥವಾಗಿ ತಿರುಗಾಡ್ತಿದ್ದಂಥ ಒಂದು ಪಬ್ಲಿಕ್ಸ್ ನಮಗೆ ಮಾಹಿತಿ ಕೊಟ್ಟರು. ಆ ಮಾಹಿತಿ ಮೇರೆಗೆ ಬಂದು ವಿಚಾರಿಸಿದಾಗ ಅಜ್ಜಿಗೆ ಯಾರೂ ಇಲ್ಲ, ನನಗೆ ಮಕ್ಕಳು ಯಾರೂ ಇಲ್ಲ, ನಾನು 15 ದಿವಸದಿಂದ ಅಲ್ಲಿದ್ದಿಲ್ಲ ಭಿಕ್ಷಾ ಬೇಡಿ ತಿಂದು ರಾತ್ರಿ ಮಾರ್ಕೆಟಲ್ಲಿ ಮಲಗ್ತದಾನೆ ಅಂತ ಹೇಳಿದರು. ಆವಾಗ ನಾವು ಈ ಅಜ್ಜಿನ ರೆಸ್ಕ್ಯೂ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಬಂದು ಪೊಲೀಸರ ಮುಖಾಂತರ ನಾವು ಈಗ ನಮ್ಮ ಶಕ್ತಿ ವೃದ್ಧಾಶ್ರಮದಲ್ಲಿ ಇಟ್ಕೊಳ್ತೇವೆ. ಈ ಅಜ್ಜಿಗೆ ಸಂಬಂಧಪಟ್ಟವ್ರು ಇದನ್ನು ನೋಡಿ ಅಜ್ಜಿಗೆ ಸಂಬಂಧಪಟ್ಟವ್ರು ಯಾರು ಇದ್ದರೆ ದಯಮಾಡಿ ಬಂದು ನಮ್ಮ ಶಕ್ತಿ ವೃದ್ಧಾಶ್ರಮ ಕಾಂಟ್ಯಾಕ್ಟ್ ಮಾಡಬೇಕು. ಮತ್ತು ನಮ್ಮ ಎಲ್ಲ ಮಾಧ್ಯಮದ ಮಿತ್ರರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಮೂಲತಃ ಮಡಿಕೇರಿ ನಿವಾಸಿ ಪೌತಿ ವೆಂಕಪ್ಪ ಪೂಜಾರಿ ಎಂಬವರ ಪತ್ನಿ ಸುಮಾರು 70 ವರ್ಷದ ವಯೋವೃದ್ಧೆ ಲೀಲಾವತಿ ಸುಮಾರು 15 ದಿನಗಳಿಂದ ನಗರದಲ್ಲಿ ಅಡ್ಡಾಡುತ್ತಿದ್ದುದನ್ನು ಗಮನಿಸಿದ ಸಾರ್ವಜನಿಕರು ಕೂಡಲೇ ಕೂಡಿಗೆಯ ಸ್ತ್ರೀಶಕ್ತಿ ವೃದ್ಧಾಶ್ರಮದ ವ್ಯವಸ್ಥಾಪಕ ಚಂದ್ರು ಅವರಿಗೆ ಮಾಹಿತಿಯನ್ನು ನೀಡಿದರು. ನಂತರ ಚಂದ್ರು ಅವರು ನಗರದ ಮನೆಗೆ ಕರೆದೊಯ್ದು ಹುದ್ದೆಯ ಸಂಪೂರ್ಣ ಮಾಹಿತಿಯನ್ನು ನೀಡಿ ಬಳಿಕ ತಮ್ಮ ವೃದ್ಧಾಶ್ರಮಕ್ಕೆ ಕರೆದುಕೊಂಡು ಹೋದರು. ಈ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ನಗರದಲ್ಲಿ ಸುಮಾರು 15 ದಿನಗಳಿಂದಲೂ ಲೀಲಾವತಿ ಎಂಬ ವಯೋವೃದ್ಧೆಯಾದ ಈಕೆಯಿಂದ ಗಮನಿಸಿದ ಸಾರ್ವಜನಿಕರು ತನಗೆ ಮಾಹಿತಿ ನೀಡಿದ ಪರಿಣಾಮವಾಗಿ ಇವರನ್ನ ನಗರ ಠಾಣೆಗೆ ಕರೆದೊಯ್ದು ಪೊಲೀಸರಿಗೆ ಈಕೆಯ ಬಗ್ಗೆ ಮಾಹಿತಿಯನ್ನು ನೀಡಿ ಈಗ ವೃದ್ಧಾಶ್ರಮಕ್ಕೆ ಕರೆದೊಯ್ಯಲಾಗ್ತಾ ಇದೆ. ನಂತರ ಈಕೆಯ ಆರೋಗ್ಯ ತಪಾಸಣೆ ನಡೆಸಿದ ಬಳಿಕ ಆಶ್ರಮದ ನಿಯಮದಂತೆ ಆರೈಕೆಯಲ್ಲಿ ತೊಡಗಿಸಿಕೊಳ್ಳಲಾಗುವುದೆಂದು ಇದೇ ಸಂದರ್ಭ ತಿಳಿಸಿದರು. ಕರ್ನಾಟಕ ಲೇಖಕಿಯರ ಬಳಗದ ಕೊಡಗು ಶಾಖೆಯಿಂದ ಹಿರಿಯ ಸಾಹಿತಿ ಮೊಣ್ಣಂಡ ಶೋಭಾ ಸುಬ್ಬಯ್ಯ ಉದ್ಘಾಟಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಶೋಭಾ ಸುಬ್ಬಯ್ಯ, ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲಿ ಬೆಳವಣಿಗೆ ಸಾಧಿಸ್ತಾ ಇದ್ದಾರೆ. ಮನೆ, ಮಕ್ಕಳು, ಕುಟುಂಬ ಅಲ್ಲದೆ ಸಮಾಜದಲ್ಲಿ ತನ್ನದೇ ಆದ ಛಾಪು ಮೂಡಿಸುತ್ತಾ ಮಾದರಿ ಕೆಲಸ ಮಾಡ್ತಾ ಇದ್ದಾರೆ. ಸ್ವಾವಲಂಬಿ ಬದುಕಿನ ಜೊತೆಗೆ ಉತ್ತಮ ಪ್ರಜೆಯನ್ನಾಗಿ ರೂಪಿಸುವ ಜವಾಬ್ದಾರಿ ಮಹಿಳೆಯರದ್ದಾಗಿದೆ. ಇದನ್ನು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಉತ್ತಮ ಗುಣಗಳನ್ನು ಹೇಳಿಕೊಡಬೇಕೆಂದು ಕರೆ ನೀಡಿದರು. ಮಾಡಲಿಕ್ಕೆ ತುಂಬಾ ದೊಡ್ಡ ದೊಡ್ಡ ಜನ ಇದ್ದಾರೆ. ನನ್ನನ್ನು ಒಂದು ಎಲೆಮಲೆಯ ಕಾಯಿಯಾಗಿದ್ದಂತ ನನ್ನನ್ನು ಮುಂದಕ್ಕೆ ಸ್ವಲ್ಪ ಕರ್ತವ್ಯ ಸಾಗಿದವರು ಅವರಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ಉದ್ಘಾಟನಾ ಭಾಷಣ ಅಂತ ಹೇಳಿದ್ರೆ ಅಸತೋಮಾಂ ಸದ್ಗಮಯ ತಮಸೋಮಾಂ ಜ್ಯೋತಿರ್ಗಮಯ ಮೃತ್ಯೋರ್ಮಾಂ ಅಮೃತಂಗಮಯ. ಅಸತ್ತಿನಿಂದ ನಾವು ಸತ್ತಿನೆಡೆಗೆ ಹೋಗ್ತಾ ಇರಬೇಕು, ಸತ್ಯದ ಕಡೆಗೆ ನಾವು ದಾಪುಗಾಲು ಹಾಕ್ತಾ ಇದ್ದೇವೆ. ಮಹಿಳೆಯರಿಂದ ಇದು ಸಾಧ್ಯ, ಮಹಿಳೆಯರಿಂದ ಖಂಡಿತ ಸಾಧ್ಯ. ಇದು ಹೆಚ್ಚಾಗಿ ಸಾಧ್ಯವೇ ಮಹಿಳೆಯರಿಂದ. ಏಕೆಂತ ಹೇಳಿದ್ರೆ ತೊಟ್ಟಿಲು ತೂಗಿಸುವ ಕೈ ನಮ್ದು, ನಮ್ಮ ಗಂಡನನ್ನು ನೋಡ್ಕೊಳ್ಳೋಕ್ಕೂ ಆಗ್ತದೆ. ಇಂದಿನ ದಿನದಲ್ಲಿ ಹೆಂಗಸು ಬರೇ ಹೆಂಗಸಲ್ಲ, ನಮ್ಮಲ್ಲಿ ಇರುವ ಬೇರೆ ಬೇರೆ ವಿಧದ ಸಾಮರ್ಥ್ಯಗಳು. ವಿರಾಜಪೇಟೆ ಕಾವೇರಿ ಕಾಲೇಜು ಉಪಪ್ರಾಂಶುಪಾಲೆ ಡಾಕ್ಟರ್ ಪೂವಮ್ಮ ಮಾತನಾಡಿ, ಕೊಡಗು ಜಿಲ್ಲೆಯಲ್ಲಿ ಸ್ಥಾಪನೆಯಾಗಿರುವ ಲೇಖಕಿಯರ ಸಂಘ ಹೊಸದೊಂದು ಮೈಲುಗಲ್ಲನ್ನು ಸೃಷ್ಟಿ ಮಾಡಲಿ, ಸಾಹಿತ್ಯಾಸಕ್ತ ಮಹಿಳೆಯರಿಗೆ ವೇದಿಕೆಯಾಗಲಿ, ಯುವ ಜನಾಂಗವನ್ನು ಸಾಹಿತ್ಯದತ್ತ ಸೆಳೆಯುವ ಕಾರ್ಯಕ್ರಮ ರೂಪಿಸಬೇಕು. ಕನ್ನಡ ಸಾಹಿತ್ಯ ಅತ್ಯಂತ ಶ್ರೀಮಂತವಾಗಿದೆ. 20ನೇ ಶತಮಾನದಿಂದ ಕನ್ನಡದಲ್ಲಿ ಸಾಹಿತ್ಯ ಪ್ರೇಮ ಹೆಚ್ಚಾಯಿತು, ಲೇಖಕರು ಹುಟ್ಟಿಕೊಂಡರು. ಪ್ರಸ್ತುತ ಎಲ್ಲ ಆಯಾಮದಲ್ಲೂ ಸಾಹಿತ್ಯ ರೂಪುಗೊಂಡಿದೆ. ಪುರುಷ ಪ್ರಧಾನ ಸಮಾಜ ಶಿಕ್ಷಣದಿಂದ ವಂಚಿತರಾಗಿದ್ದ ಹಿನ್ನೆಲೆ
ಹಿಂದಿನ ಕಾಲದಲ್ಲಿ ಮಹಿಳಾ ಸಾಹಿತಿಗಳಿಗೆ ಕೊರತೆ ಇತ್ತು. ಇಂದು ಸಾಹಿತ್ಯ ಕ್ಷೇತ್ರದಲ್ಲಿ ಮಹಿಳೆಯರು ಹೆಚ್ಚಾಗಿ ತೊಡಗಿಸಿಕೊಂಡಿದ್ದಾರೆಂದರು. 19ನೇ ಶತಮಾನದ ಕೊನೆಗೆ ಹಾಗೂ 20ನೇ ಶತಮಾನದ ಆರಂಭದಲ್ಲಿ ಹೊಸ ಹುಟ್ಟು ಪಡೆಯಿತು. ಆಧುನಿಕ ಕನ್ನಡ ಕಾವ್ಯದ ಬೆಳವಣಿಗೆಗೆ ಕಾರಣವಾಯಿತು. ಈ ಹಂತದಲ್ಲಿ BM ಶ್ರೀ, ಕುವೆಂಪು, ಬೇಂದ್ರೆ, ಶಿವರಾಮ್ ಕಾರಂತ ಮೊದಲಾದ ಶ್ರೇಷ್ಠ ಲೇಖಕರು ಬೆಳಕಿಗೆ ಬಂದರು. ಈ ಕಾಲದ ಸಾಹಿತ್ಯ ಪ್ರಕಾರಗಳು ರೊಮ್ಯಾಂಟಿಕ್ ಇಂಗ್ಲಿಷ್ ಕಾವ್ಯ ಮತ್ತು ಲೇಖಕಿಯರ ಬಳಗದ ಅಧ್ಯಕ್ಷೆ ವನಮಾಲಾ ಸಂಪತ್ ಕುಮಾರ್ ಮಾತನಾಡಿ, ಪ್ರಕೃತಿಯನ್ನು ವರ್ಣಿಸಬೇಕಾದರೆ ಸಾಹಿತ್ಯಗಳಿಗೆ ಕೊಡಗು ಜಿಲ್ಲೆ ಕಣ್ಣ ಮುಂದೆ ಬರುತ್ತೆ. ಕೊಡಗು ಜಿಲ್ಲೆಯಲ್ಲಿ ಸಂಘಟನೆಯ ಶಾಖೆ ಉದ್ಘಾಟನೆ ಆಗ್ತಾ ಇರುವುದು ಖುಷಿ ತಂದಿದೆ. ಮಹಿಳೆಯರಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರಾತಿನಿಧ್ಯ ಕೊರತೆ ಇದ್ದ ಹಿನ್ನೆಲೆ 47 ವರ್ಷಗಳ ಹಿಂದೆ ಸಂಘವನ್ನು ಹುಟ್ಟು ಹಾಕಲಾಯಿತು. ಇಂದಿನ ತನಕ ಸಾಹಿತ್ಯ ಚಟುವಟಿಕೆ ಮಾಡುತ್ತಾ ಮಾದರಿ ಸಂಘಟನೆಯಾಗಿ ರೂಪುಗೊಂಡಿದೆ ಎಂದರು. ವಿಜಯ ವಿಷ್ಣು ಭಟ್ ಅವರು ಒಬ್ಬ ಸಮರ್ಥ ಲೇಖಕಿ ಮತ್ತು ಸಂಘಟಕಿ. ಖಂಡಿತವಾಗ್ಲೂ ಅವರು ಈ ಎಲ್ಲ ಆಶಯಗಳನ್ನ ಈಡೇರಿಸ್ತಾರೆ. ಅವರ ಮೂಲಕ ಒಳ್ಳೆಯ ಕೆಲಸಗಳು ಆಗಲಿ, ಮೊದಲ ಅಧ್ಯಕ್ಷೆಯಾಗಿ ಅವರು ಒಳ್ಳೆಯ ಕೆಲಸಗಳನ್ನ ಶುರು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಹಾಗೆ ವೇದಿಕೆಯಲ್ಲಿರುವ ನಮ್ಮ ಪ್ರಾಧ್ಯಾಪಕರು ಕೂಡ ಸಾಕಷ್ಟು ಸಲಹೆಗಳನ್ನ, ಸೂಚನೆಗಳನ್ನ ಕನ್ನಡ ಸಾಹಿತ್ಯದ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ನಿಕಟಪೂರ್ವ ಅಧ್ಯಕ್ಷ ಲೋಕೇಶ್ ಸಾಗರ್, ಹಿರಿಯ ಸಾಹಿತಿಗಳಾದ ಜಲ ಕಾಳಪ್ಪ, ಫ್ಯಾನ್ಸಿ ಮುತ್ತಂಡ, ಕಸ್ತೂರಿ ಗೋವಿಂದಮ್ಮಯ್ಯ, ಸಂಘಟನೆಯ ಉಪಾಧ್ಯಕ್ಷರಾದ ಆಶಾ ಹೆಗಡೆ, ಗಿರಿಜಾ, ಕಾರ್ಯದರ್ಶಿ ನಾಗರತ್ನ, ಖಜಾಂಚಿ ರೇಣುಕಾ ದೇಸಾಯಿ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. SYS ಕೊಡಗು ಜಿಲ್ಲಾ ಸಮಿತಿಯ ವತಿಯಿಂದ ನಡೆದ ಕೆ. ಉಸ್ಮಾನ್ ಹಾಜಿಯವರ ಪ್ರಥಮ ವರ್ಷದ ಅನುಸ್ಮರಣೆ ಮತ್ತು ಜೀವನ ಚರಿತ್ರೆಯ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಸಿದ್ದಾಪುರದ ಮುನವೀರುಲ್ ಇಸ್ಲಾಂ ಮದ್ರಸಾ ಸಭಾಂಗಣದಲ್ಲಿ ನಡೆಯಿತು. ಕೊಡಗು ಜಿಲ್ಲಾ ಉಪಕಾಜಿ ಶೈಖುನಾ MA ಅಬ್ದುಲ್ಲಾ ಫೈಜಿ ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಮರ್ಹೂಮ್ ಕೆ. ಉಸ್ಮಾನ್ ಹಾಜಿಯವರು ಸಮಾಜಕ್ಕೆ ನೀಡಿದ ಕೊಡುಗೆಯನ್ನು ಸ್ಮರಿಸಿ ತನ್ನ ಜೀವನವನ್ನೇ ಬಡವರಿಗಾಗಿ, ಶೋಷಿತರಿಗಾಗಿ ಮುಡಿಪಾಗಿಟ್ಟ ಮಹಾನ್ ನಾಯಕರಾಗಿದ್ದರು. ಇವರ ಜೀವನ ಚರಿತ್ರೆ ಹಾಗೂ ಆದರ್ಶವನ್ನು ಪ್ರತಿಯೊಬ್ಬರೂ ಮೈಗೂಡಿಸಿಕೊಳ್ಳಬೇಕೆಂದರು. ಪ್ರಖ್ಯಾತ ವಾಗ್ಮಿ ಮುಸ್ತಫಾ ಹುದವಿ ಆಕೋಡ್ ಮುಖ್ಯ ಭಾಷಣಕಾರರಾಗಿ ಆಗಮಿಸಿ ಮಾತನಾಡಿ, ಜೀವನವು ಸಾರ್ಥಕವಾಗಬೇಕಾದರೆ ಅವರವರ ಜೀವನದಲ್ಲಿ ಒಳಿತು, ಮಾನವೀಯತೆ, ಕರುಣೆ ಇರಬೇಕು. ಅಂತಹ ಎಲ್ಲ ಗುಣವನ್ನು ಹೊಂದಿದಂತಹ ಅಮರ ನಾಯಕರಾಗಿದ್ದರು ಉಸ್ಮಾನ್ ಹಾಜಿ ಅಂತ ಸ್ಮರಿಸಿದರು. SYS ಕೇಂದ್ರ ಸಮಿತಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಕೊಡಗು ಸಮಸ್ತ ಸಂಯುಕ್ತ ಖಾಜಿ ಮುಹಮ್ಮದ್ ಜಮುಲ್ಲೈಲ್ ತಂಗಳ್ರವರು ಪ್ರಾರ್ಥನೆಗೆ ನೇತೃತ್ವ ನೀಡಿ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಿ ಹಿರಿಯ ಮಹಾನ್ ನಾಯಕರ ಜೀವನ ಚರಿತ್ರೆಯ ಪುಸ್ತಕಗಳನ್ನು ಹೆಚ್ಚು ಓದಬೇಕೆಂದರು. 25 ವರ್ಷಗಳ ಕಾಲ ಕೊಡಗು ಜಿಲ್ಲೆಯಲ್ಲಿ ಸಮಸ್ತ ಸಂಘಟನೆಯ ಮೂಲಕ ಧಾರ್ಮಿಕ, ಸಾಮಾಜಿಕ ಹಾಗೂ ಶೈಕ್ಷಣಿಕ ರಂಗದಲ್ಲಿ ಸೇವೆ ಸಲ್ಲಿಸಿ ಜಿಲ್ಲೆಯಿಂದ ನಿರ್ಗಮಿಸಿದ ಇಸ್ಮಾಯಿಲ್ ಉಸ್ತಾದ್ ಅವರನ್ನು ಗೌರವಿಸಿ ಬೀಳ್ಕೊಡಲಾಯಿತು. ಜಮಲ್ಲುಲ್ ಲೈಲಿ ತಂಗಳ್, MA ಅಬ್ದುಲ್ಲಾ ಫೈಜಿ ಹಾಗೂ ಮುಸ್ತಫಾ ಹುದವಿ ಅವರು ಸಮಾಜಕ್ಕೆ ನೀಡಿದ ಸೇವೆಗಳನ್ನು ಪರಿಗಣಿಸಿ SYS ಜಿಲ್ಲಾ ಸಮಿತಿಯಿಂದ ಸನ್ಮಾನ ಮಾಡಲಾಯಿತು. SYS ಜಿಲ್ಲಾಧ್ಯಕ್ಷ ಬಶೀರ್ ಹಾಜಿ ಅಧ್ಯಕ್ಷತೆ ವಹಿಸಿದರು. ಸಿದ್ದಾಪುರ ಜುಮಾ ಮಸೀದಿ ಖತೀಬ್ ನೌಫಲ್ ಹುದವಿ, ಅಬ್ದುರ್ ರೆಹಮಾನ್ ಮುಸ್ಲಿಯಾರ್, ಮಾಜಿ ಶಾಸಕರಾದ KM ಇಬ್ರಾಹಿಂ, ವಕ್ಫ್ ಸಲಹಾ ಸಮಿತಿ ಅಧ್ಯಕ್ಷ KA ಯಾಕೂಬ್, ಸಿದ್ದಾಪುರ ಮುಸ್ಲಿಂ ಜಮಾತ್ ಅಧ್ಯಕ್ಷ ಮುಸ್ತಫಾ ಹಾಜಿ ಸೇರಿದಂತೆ ಮತ್ತಿತರ ಗಣ್ಯರು ಈ ಸಂದರ್ಭ ಹಾಜರಿದ್ದರು. ವಿರಾಜಪೇಟೆ ಸಮೀಪದ ಕಲ್ಲುಬಾಣೆಯಲ್ಲಿ ಸ್ಥಳೀಯ ವ್ಯಕ್ತಿಗಳೇ ರಸ್ತೆಯ ಗುಂಡಿ ಮುಚ್ಚುವ ಕಾರ್ಯಕ್ಕೆ ಕೈ ಹಾಕಿದ ಘಟನೆ ನಡೆಯಿತು. ಕಳೆದ 10 ವರ್ಷಗಳಿಂದ ಜಿಲ್ಲಾ ಪಂಚಾಯಿತಿಗೆ ಸೇರಿದ ಸುಮಾರು 1000ಕ್ಕೂ ಹೆಚ್ಚು ಮಂದಿ ವಾಸವಿರುವ ಪ್ರದೇಶವಾಗಿದ್ದು, ಬಹುತೇಕ ಅಲ್ಪಸಂಖ್ಯಾತರೇ ಹೆಚ್ಚು ಇರುವ ಕಾರಣದಿಂದ ಹಾಗೂ ಇಲ್ಲಿನ ಬಹುತೇಕ ಮತದಾರರು ಬಿಜೆಪಿಗೆ ಮತ ನೀಡೋದಿಲ್ಲ ಎಂಬ ಕಾರಣಕ್ಕಾಗಿ ಈ ರಸ್ತೆಯ ಕಾಮಗಾರಿಗೆ ಮುಂದಾಗ್ತಾ ಇಲ್ಲ. ಕಳೆದ ವರ್ಷ MLC ವೀಣಾ ಅಚ್ಚಯ್ಯ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಿದ್ದು ಬರೀ ಗುದ್ದಲಿಗೆ ಮಾತ್ರ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ನಾನು ಶಹದೀರ್ ಅಲಿ KB, RG ಗ್ರಾಮ ಪಂಚಾಯತ್ ಸದಸ್ಯ. ಇನ್ನು ಕಳೆದ 25 ವರ್ಷಗಳಿಂದ ಏನು ನಮ್ಮ ರಸ್ತೆ ಈ ರೀತಿಯಲ್ಲಿ ಹದಗೆಟ್ಟಿದೆ.
ಈ ಮಾಧ್ಯಮದ ಮೂಲಕ ನಾನೊಂದು ಪ್ರಶ್ನೆಯನ್ನು ಹಾಕಲು ಇಚ್ಛಿಸ್ತೇನೆ. ಕಳೆದ ಎಲ್ಲ ವರ್ಷದ ಚುನಾವಣೆಯಲ್ಲಿ ಈ ಗ್ರಾಮಕ್ಕೆ ಕಾಂಗ್ರೆಸ್ ಪಕ್ಷದಿಂದಾಗಲಿ BJP ಪಕ್ಷದಿಂದಾಗಲಿ ದೊಡ್ಡ ದೊಡ್ಡ ನಾಯಕರು ಬಂದು ಹೋಗ್ತಾ ಇದ್ದಾರೆ. ನಾನು KT ಬಶೀರ್ ಅಂತ RG ಗ್ರಾಮ ಪಂಚಾಯತಿ ಸದಸ್ಯ ಸರ್. ಇದು ನಮ್ಮೊಂದು ಭಾಳ ದೊಡ್ಡ ದುರಂತ ಅಂತ ಹೇಳ್ಬೋದು. ಕಲ್ಲುಬಾಣೆ ರಸ್ತೆ ನಾವು ನಮ್ಮ ಅಧಿಕಾರಿಗಳ ಜೊತೆ ನಮ್ಮ ಆಡಳಿತ ವರ್ಗದ ಜೊತೆ ಎಷ್ಟೇ ನಾವು ಮನವಿ ಮಾಡಿದ್ರು ನಮ್ಮೊಂದಿಗೆ ಸಹಕರಿಸ್ತಾ ಇಲ್ಲ. ಈ ಪಾರ್ಟಿ ಆಧಾರದಲ್ಲಿ ನಮ್ಮ ರಸ್ತೆಗಳನ್ನು ದುರಸ್ತಿ ಮಾಡುವಂಥ ಒಂದು ಸನ್ನಿವೇಶ ಇವತ್ತು ನಿರ್ಮಾಣ ಆಗಿದೆ ಅಂತ ನಮಗೆ ಅನುಭವ ಆಗಿದೆ. ಯಾಕೆಂತ ಹೇಳಿದ್ರೆ ನಮ್ಮ ಆಡಳಿತದಲ್ಲಿರುವಂತಹ ಸರ್ಕಾರ ಕಲ್ಲುಬಾಣ ಬದ್ರಿರಾಜ ಮಸ್ಜಿದ್ ಅಧ್ಯಕ್ಷರು ನಮ್ಮ ಈ ರೋಡು ಸುಮಾರು ವರ್ಷದಿಂದ ಹಿಂಗೆ ಹಾಳಾಗಿ ಬಿದ್ದಿದೆ. ನಾವೀಗ ಜುಮಾ ಮಸ್ಜಿದ್ ಕಮಿಟಿ ಮತ್ತು SYS ಆಮೇಲೆ ಟೀಮು ಮತ್ತು ಪಂಚಾಯತ್ ಸದಸ್ಯರನ್ನು ಒಗ್ಗೂಡಿಸಿ ಈಗ ಸ್ವಲ್ಪ ಕಲ್ಲು ಮಣ್ಣು ಎಲ್ಲ ಹಾಕ್ತಾಯಿದ್ದೀವಿ. ಇದರಲ್ಲಿ ಎಷ್ಟು ಕಂಪ್ಲೇಂಟ್ ಮಾಡಿದ್ರು ಯಾರು ಬಂದು ಇದು ರೆಡಿ ಮಾಡಿ ಕೊಟ್ಟಿದ್ದೀವಿ. ಸುಮಾರು ವರ್ಷ ಆಯಿತು. ದೊಡ್ಡ ದೊಡ್ಡ ಗುಂಡಿಯಾಗೆಲ್ಲ ಆಗಿದೆ, ನೀವು ನೋಡಿದ್ರಲ್ಲ. ಈ ಹಿಂದೆ ಇದ್ದ ಜಿಲ್ಲಾ ಪಂಚಾಯತ್ ಸದಸ್ಯರು ತಾಲೂಕ್ ಪಂಚಾಯತ್ ಸದಸ್ಯರು ಏನು ಮಾಡಿಲ್ವಾ? ಅವರು ಈ ಕಡೆ ತಿರುಗಿ ನೋಡೇ ಇಲ್ಲ. ಇಷ್ಟವರೆಗೆ ಬಂದೇ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಅನೇಕ ಮಂದಿ ಈ ರಸ್ತೆಯಲ್ಲಿ ಅಪಘಾತದಲ್ಲಿ ಕೈಕಾಲು ಮುರಿದುಕೊಂಡಿದ್ದಾರೆ. ಓರ್ವ ಮಹಿಳೆಗೆ ಗರ್ಭಪಾತ ಕೂಡ ಆಗಿದೆ. ಯಾವುದೇ ಆಟೋ ಚಾಲಕರು ಈ ರಸ್ತೆಗೆ ಬಾಡಿಗೆಗೆ ಬರೋದಿಲ್ಲ. ರಸ್ತೆ ಕಾಮಗಾರಿಗೆ ಬಂದ ಹಣವನ್ನು ಬೇರೆ ಗ್ರಾಮಕ್ಕೆ ನೀಡಲಾಗಿದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಪಕ್ಲು ಸಮೀಪದ ಚೆಯ್ಯಂಡಾಣೆಯಿಂದ ಚೇಲಾವರ ಮೂಲಕ ಕಕ್ಕಬ್ಬೆಗೆ ತೆರಳುವ ರಸ್ತೆಯಲ್ಲಿ ದೊಡ್ಡ ಬಂಡೆಗಲ್ಲು ಬಿದ್ದಿದ್ದು ಅದನ್ನು ತೆರವುಗೊಳಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಕಳೆದ ವಾರ ಸುರಿದ ಮಳೆಗೆ ಬೆಟ್ಟದಿಂದ ಬಂಡೆ ಕಲ್ಲೊಂದು ಉರುಳಿ ರಸ್ತೆಗೆ ಬಿದ್ದಿದೆ. ಇದರಿಂದ ದೊಡ್ಡ ವಾಹನಗಳು ಸಂಚರಿಸಲು ಸಾಧ್ಯವಾಗ್ತಾ ಇಲ್ಲ. ಬಂಡೆ ತೆರವುಗೊಳಿಸುವಂತೆ ಗ್ರಾಮ ಪಂಚಾಯಿತಿಗೆ ಮನವಿ ಸಲ್ಲಿಸಿದ್ದು ಯಾವುದೇ ಸ್ಪಂದನೆ ದೊರೆತಿಲ್ಲ. ಕೂಡಲೇ ಬಂಡೆ ತೆರವುಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಡುವಂತೆ ಪಟ್ಟೆಪೇರುವಳಂಡ ಗಗನ್ ಹಾಗೂ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಈ ಊರಿನಲ್ಲಿ ಒಂದು 8 ದಿನ ಆಯಿತು ಕಲ್ಲು ಬಿಟ್ಟು. ಈ ಕಲ್ಲನ್ನ ಅಲ್ಲಿ ಯಾವುದೇ ಒಂದು ಸೈಡು ತೆಗೆದಿಲ್ಲ. ಜೀಪ್ಗಳು ಓಡ್ತವೆ. ಜೀಪ್ ಏನಾದರೂ ಅಕಸ್ಮಾತ್ 2 ಜೀಪ್ ಬಂದರೆ ದಾರಿ ಕೊಡೋಕ್ಕೂ ಜಾಗ ಇಲ್ಲ. ಪಂಚಾಯತಿಯವರಿಗೆ ಏನಿದ್ರು ಮೀಟಿಂಗ್ ಅವ್ರದ್ದು ಆ ಕಡೆ ಇದೇ ಆಗೋದಿತ್ತು. ಒಂದು ಊರು ವಿಲೇಜಿಗೆ ಬಂದು ನೋಡೋ ಇದ್ದಿಲ್ಲ. ಬಂದು ಹೋಗ್ತಾರೆ, ಅವ್ರದ್ದೇ ಕೆಲಸದಾಯಿತು. ಮತ್ತು ಈ ಕಲ್ಲನ್ನು ತೆಗಿಯೋಕ್ಕೆ ಬರ್ತೀವಿ ಅಂತ ಹೇಳ್ತಾರೆ, ಅದೂ ಇಲ್ಲ. ಮತ್ತು ಚಾಲವರ ರೋಡಲ್ಲಿ ಒಂದು ಪೈಪ್ ಲೈನ್ ತೆಗಿತಿದ್ದಾರೆ, ಅದನ್ನ ಮುಚ್ಚದೆ ಇವಾಗ ಬಸ್ಸು ಬರ್ತಿಲ್ಲ. 2 ಬಸ್ ಬರ್ತದೆ, ಆ ಬಸ್ ವ್ಯವಸ್ಥೆನೂ ಇಲ್ಲ. ಮಕ್ಕಳು ಬೇರೆ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು 3 ಕಿಲೋಮೀಟರ್. ಶ್ರೀ ನಾರಾಯಣ ಗುರು ಅವರ ಜನ್ಮ ದಿನಾಚರಣೆಯ ಪ್ರಯುಕ್ತ ಪ್ರತಿಭಾವಂತ ದಲಿತ ವಿದ್ಯಾರ್ಥಿಗಳಿಗೆ ಹಾಗೂ ಕೊರೋನಾ ವಾರಿಯರ್ಸ್ ಇಬ್ಬರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಬಡಿಕೇರಿಯ ಪತ್ರಿಕಾ ಭವನ ಸಭಾಂಗಣದಲ್ಲಿ ದಲಿತ ಸಂಘರ್ಷ ಸಮಿತಿಯ ಬಡಿಕೇರಿ ನಗರ ಘಟಕದ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರಾದ HL ದಿವಾಕರ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ದಲಿತ ಮತ್ತು ಹಿಂದುಳಿದ ವರ್ಗದ ಮಕ್ಕಳು ಹೆಚ್ಚು ವಿದ್ಯಾಭ್ಯಾಸ ಪಡೆಯುವಂತಾಗಬೇಕು, ಉನ್ನತ ಶಿಕ್ಷಣವನ್ನು ಪಡೆದು ದೊಡ್ಡ ಸ್ಥಾನವನ್ನು ಏರಬೇಕೆಂದರು. ಮಡಿಕೇರಿ ನಗರಸಭೆ ಪೌರಾಯುಕ್ತರಾದ HV ರಾಮದಾಸ್ ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ಮಾತನಾಡಿದವರು, ಸಾಮಾಜಿಕ ಸಮಾನತೆಯ ಬದಲಾವಣೆ ಬರಲು ಸಮಾಜ ಸುಧಾರಕರೇ ಕಾರಣೀಕರ್ತರು. ನಾರಾಯಣ ಗುರು ಅವರಂತಹ ಮಹನೀಯರ ಸ್ಮರಣೆ ಮಾಡುವುದು ಅರ್ಥಪೂರ್ಣವೆಂದರು. ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರಾದ TP ರಮೇಶ್ ಅವರು ನಾರಾಯಣ ಗುರು ಅವರ ಕುರಿತಾಗಿ ಹಲವಾರು ಪ್ರಮುಖ ವಿಚಾರಗಳನ್ನು ಮಂಡಿಸಿದರು. ಈ ಸಂದರ್ಭ ಶ್ರೀ ನಾರಾಯಣ ಗುರು ಅವರ ಸಂಪೂರ್ಣ ಇತಿಹಾಸವನ್ನು ವಿವರಿಸಿದ್ದಲ್ಲದೆ ನಾರಾಯಣ ಗುರುಗಳಂತಹ ಮಹಾನುಭಾವರನ್ನು ನಾವು ಇಂದಿಗೂ ಅರಿತುಕೊಳ್ಳುವ ಮಹತ್ವದ ಕುರಿತು ವಿಶ್ಲೇಷಣೆ ನೀಡಿದರು. ನಾರಾಯಣ ಗುರುಗಳ ಮನುಷ್ಯರೆಲ್ಲರೂ ಒಂದೇ, ದೇವರು ಒಬ್ಬನೇ, ಇಲ್ಲಿ ಮೇಲು ಕೀಳು ಎನ್ನುವುದಿಲ್ಲ ಎನ್ನುವ ತತ್ವ ಸಿದ್ಧಾಂತವನ್ನು ನಾವು ಅಳವಡಿಸಿಕೊಂಡು ಬದುಕುವುದು ಅನಿವಾರ್ಯವೆಂದರು. ಪ್ರಶ್ನೆಗಳನ್ನು ಮುಂದಿಟ್ಟು ನಾವು ಮಾತಾಡಬೇಕಾಗ್ತದೆ. ಅನೇಕ ಸಂದರ್ಭದಲ್ಲಿ ಜನ ಹೇಳೋದುಂಟು, ಯಾವುದೋ ಒಂದು ಕಾಲದಲ್ಲಿ ಪ್ರಪಂಚ ಹೀಗೆ ಇತ್ತು, ಹಾಗಿದ್ದಾಗ ಅನೇಕ ಯಾತನೆಗಳನ್ನು ಅನುಭವಿಸಿದ್ದಾರೆ, ಈಗ ಬದಲಾಗಿದೆ, ಹೀಗಾಗಿ ಇಂಥ ವಿಚಾರಗಳು ಅಂತ ಹೇಳ್ತಕ್ಕಂಥ ಮಾತನ್ನು ಅನೇಕ ಜನ ಮಾತಾಡ್ತಾರೆ. ಅದು ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಿದಾಗಲೂ, ನಾರಾಯಣ ಗುರುಗಳ ಬಗ್ಗೆ ಮಾತಾಡಿದ್ರು, ಹಿರಿಯ ರಾಮಸ್ವಾಮಿಯವರ ಬಗ್ಗೆ ಮಾತಾಡಿದ್ರು, ಜ್ಯೋತಿ ಬಾಪುಲವರ ಬಗ್ಗೆ ಮಾತಾಡಿದ್ರು ಕೂಡ, ದೇವರಾಜ ಅರಸು ಆಗಿರ್ಬೋದು, ಯಾರ ಬಗ್ಗೆ ಮಾತಾಡಿದ್ರು ಕೂಡ ಸ್ವಾಮಿ ವಿವೇಕಾನಂದರೇ ಆಗಿರ್ಬೋದು, ಯಾರ ಬಗ್ಗೆ ಮಾತಾಡಿದ್ರು ಕೂಡ ವೈಚಾರಿಕ ನೆಲೆಯಲ್ಲಿ ಸಮಾಜದ ಬದಲಾವಣೆಗೆ
ಏನೇನು ಕಾರಣಕರ್ತರಾಗಿದ್ದರು, ಏನೇನು ಮಾರ್ಗದರ್ಶನಗಳು ಕೊಟ್ಟಿದ್ರು ಅಂತೇಳಿ ಪ್ರಸ್ತುತ ಪೀಳಿಗೆಗೆ ತಿಳಿಸಬೇಕಾದಂಥ ಜವಾಬ್ದಾರಿ ನಮ್ಮೆಲ್ಲರ ಜವಾಬ್ದಾರಿ. ನಾವು 33 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಒಂದು ವರ್ಷದಲ್ಲಿ ಒಂದು 30 ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿದ್ದೀವಿ ಅಂತ ಲೆಕ್ಕ ತಗೊಂಡ್ರು ಕೂಡ 30 ವರ್ಷಕ್ಕೆ 900 ಮಕ್ಕಳಾಗಬೇಕಾಗಿತ್ತು. 900 ಮಕ್ಕಳು ನಮ್ಮ ಸನ್ಮಾನ ತಗೊಂಡು ಔಟ್ಪುಟ್ ಆಗಬೇಕಾಗಿತ್ತು ಅಥವಾ ನಮ್ಮ ಸಂಘಟನೆ ಮಾಡೋದನ್ನು ನಾವು ನೋಡ್ಬೋದು. ಆದರೆ ಇದೆಲ್ಲದಕ್ಕಿಂತಲೂ ಭಿನ್ನವಾಗಿ ಈ ದಲಿತ ಸಂಘರ್ಷ ಸಮಿತಿಯವರು ಈ ಮಕ್ಕಳನ್ನು ಉತ್ತೇಜಿಸುವ ಕೆಲಸ ಇದೆಯಲ್ಲ, ಅದು ತುಂಬ ಶ್ಲಾಘನೀಯ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೀನಿ. ಕಾರಣ ಏನಂತಂದರೆ, ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಅಥವಾ ಒಬ್ಬ ವಿದ್ಯಾರ್ಥಿ ಸಮಾಜದಲ್ಲಿ ತನ್ನ ಛಾಪನ್ನು ಮೂಡಿಸಬೇಕಾದ್ರೆ ಈ ವಿದ್ಯೆಯಿಂದ ಮಾತ್ರ ಸಾಧ್ಯ ಆಗುವಂಥದ್ದು. ಅದನ್ನು ಅವರು ಮನೆಗಂಡು ಆ ಮಕ್ಕಳನ್ನು ಗುರುತಿಸಿ ಪ್ರೋತ್ಸಾಹಿಸಿ ಅವರಿಗೆ ಸನ್ಮಾನ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು. ಇದೆಲ್ಲದಕ್ಕಿಂತ ವಿಶೇಷವಾದ ಸಂಗತಿ ಅಂತಂದರೆ, ಇವರು ಸನ್ಮಾನ ಮಾಡಿದ ನಂತರ ವರ್ಷದಲ್ಲಿ ಅದು 90ರಿಂದ 95% ಕೂಡ ಬಂದಿದೆ. ಹಾಗಾಗಿ ನಾನು ಹೃತ್ಪೂರ್ವಕವಾದ ಅಭಿನಂದನೆ ಕೂಡ ನಿಮ್ಮ ದಲಿತ ಸಂಘರ್ಷ ಸಮಿತಿಗೆ ಅಭಿನಂದನೆ ಸಲ್ಲಿಸ್ತೇನೆ. ವಿದ್ಯಾರ್ಥಿಗಳಿಗೆ 10ನೇ ತರಗತಿಯಲ್ಲಿ ಪಾಸಾದಂಥ ವಿದ್ಯಾರ್ಥಿಗಳಿರ್ಬೋದು, ಹಾಗೆ PUCಯಲ್ಲಿ ಅವ್ರನ್ನ ಪ್ರೋತ್ಸಾಹಿಸುವಂಥ ಕಾರ್ಯಕ್ರಮ ಕೂಡ ಇವತ್ತು ನಡೀತಾ ಇದೆ. ಯಾಕೆಂದರೆ ಇಂಥ ಕಾರ್ಯಕ್ರಮ ಮುಂದುವರಿದಾಗ ಈ ಮಕ್ಕಳಿಗೂ ಕೂಡ ಉತ್ಸಾಹ, ನಾವು ಈ ಸನ್ಮಾನ ಮಾಡುವಂಥ ಕಾರ್ಯಕ್ರಮಗಳಿದ್ದಾಗ ಮುಂದಿನ ಸಾಲಿನಲ್ಲಿ ಕೂಡ ಅವರು ಅದನ್ನು ನಿಂತು ಉತ್ತಮ ಫಲಿತಾಂಶವನ್ನು ನೀಡಲು ಸಹಕಾರಿಯಾಗ್ತದೆ. ಕಾರ್ಯಕ್ರಮದಲ್ಲಿ ಮಡಿಕೇರಿ ನಗರದ ಪ್ರತಿಭಾನ್ವಿತ 15 ದಲಿತ ವಿದ್ಯಾರ್ಥಿಗಳಿಗೆ ಹಾಗೂ ಕೊಡಗಿನ ಮೆಡಿಕಲ್ ಕಾಲೇಜಿನ ಶವ ಪರೀಕ್ಷಾ ವಿಭಾಗದ ನೌಕರರಾದ ಹಾಗೂ ಕೋವಿಡ್ ಸಂದರ್ಭ ಸುಮಾರು 400ಕ್ಕೂ ಹೆಚ್ಚಿನ ಕೋವಿಡ್ ಸೋಂಕಿತ ಶವಗಳನ್ನು ಪ್ಯಾಕ್ ಮಾಡಿದ ಹೆಗ್ಗಳಿಕೆಗೆ ಭಾಜನರಾಗಿರುವ ರಾಬರ್ಟ್ ಹಾಗೂ ಸೈಯದ್ ಅವರನ್ನ ಸನ್ಮಾನ ಮಾಡಿ ಗೌರವಿಸಲಾಯಿತು. ವಿಶ್ವ ಶ್ರವಣ ದಿನಾಚರಣೆ ಅಂಗವಾಗಿ ನಗರದ ಕಾವೇರಿ ಹಿಯರಿಂಗ್ ಕ್ಲಿನಿಕ್ ಮತ್ತು ಇನ್ನರ್ ವೀಲ್ ಕ್ಲಬ್ ಸಹಯೋಗದೊಂದಿಗೆ ಸೆಪ್ಟೆಂಬರ್ 24ರಂದು ರಾಜಾಸೀಟ್ ಸಮೀಪದ ಕಾಫಿ ಕೃಪಾ ಕಟ್ಟಡದಲ್ಲಿ ಉಚಿತ ಶ್ರವಣ ಪರೀಕ್ಷೆ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರವಣ ತಜ್ಞ ಡಾಕ್ಟರ್ ಮೋಹನ್ ಅಪ್ಪಾಜಿ ತಿಳಿಸಿದರು. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 2 ಗಂಟೆವರೆಗೆ ಶಿಬಿರ ನಡೆಯಲಿದ್ದು ಜಿಲ್ಲೆಯ ಜನರು ಇದರ ಸೌಲಭ್ಯವನ್ನು ಪಡೆಯಬಹುದಾಗಿದೆ. ಶ್ರವಣದ ಸಮಸ್ಯೆಗಳಿದ್ದಲ್ಲಿ ಹೆಸರಾಂತ ತಜ್ಞರಿಂದ ಪರೀಕ್ಷೆ ಮಾಡಿಸಿಕೊಳ್ಳಬಹುದು. ಇದೇ ಸಂದರ್ಭ 40 ವರ್ಷ ಮೇಲ್ಪಟ್ಟವರಿಗೆ ಉಚಿತ ಹೈಪರ್ ಟೆನ್ಷನ್ ಮತ್ತು ಡಯಾಬಿಟಿಕ್ ಸ್ಕ್ರೀನಿಂಗ್ ಕ್ಯಾಂಪ್ ಅನ್ನು ನಡೆಸಲಾಗುವುದು ಎಂದರು. ಕಾವೇರಿ ಹಿಯರಿಂಗ್ ಕ್ಲಿನಿಕ್ ಆಡಿಯೋಲಾಜಿಸ್ಟ್ ಡಾಕ್ಟರ್ MA ಅಚ್ಚಯ್ಯ ಮಾತನಾಡಿ, ಕಿವಿಗೆ ತಗಲುವ ಸೋಂಕು, ತಲೆ ಅಥವಾ ಕಿವಿಗೆ ಬೀಳುವ ಪೆಟ್ಟು, ಶಬ್ದ ಮಾಲಿನ್ಯ, ಸಹಜ ಶ್ರವಣ ಶಕ್ತಿ ಕ್ಷೀಣಿಸುವ ಮೂಲಕ ಶ್ರವಣಹೀನತೆ ಹೆಚ್ಚಾಗಿ ಸಂಭವಿಸುತ್ತೆ. ಹಿರಿಯ ನಾಗರಿಕರಲ್ಲಿ ಶ್ರವಣ ದೋಷ ಇರುತ್ತೆ. ಮಕ್ಕಳ ಧ್ವನಿ ಸರಿಯಾಗಿ ಕೇಳದೇ ಇರುವುದು ಕಂಡುಬಂದಲ್ಲಿ ಶಿಬಿರದಲ್ಲಿ ಅಗತ್ಯ ಸಲಹೆ ಪಡೆಯಬಹುದೆಂದು ತಿಳಿಸಿದರು. ವರ್ಷ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಇದರ ಮೂಲ ಉದ್ದೇಶ ಏನಂದರೆ, ಈಗ ಯಾರಿಗಾದ್ರೂ ಶ್ರವಣ ದೋಷ ಅಥವಾ ಹಿಯರಿಂಗ್ ಲಾಸ್ ಅಥವಾ ಹಿಯರಿಂಗ್ ರಿಲೇಟೆಡ್ ಅಂತ ತೊಂದರೆ ಇದ್ದರೆ ಅದನ್ನು ಬೇಗನೆ ಐಡೆಂಟಿಫೈ ಮಾಡಿದ್ರೆ, ಬೇಗನೆ ಗುರುತಿಸ್ಕೊಂಡ್ರೆ ಅದನ್ನು ಟ್ರೀಟ್ಮೆಂಟ್ ಕೂಡ ಬೇಗನೆ ಶುರು ಮಾಡಬಹುದು. ಮೇ ಬಿ ಸರ್ಜಿಕಲ್ ಕರೆಕ್ಷನ್ಸ್ ಇರ್ಬೋದು ಅಥವಾ ಹಿಯರಿಂಗ್ ಏಡ್ಸ್ ಇರ್ಬೋದು, ಯಾವ ರೀತಿಯಲ್ಲಿ ಅದನ್ನು ಬೇಗ ಗುಣಪಡಿಸ್ಬೋದು, ಬೇಗ ಅವರು ಮೇನ್ ಸ್ಟ್ರೀಮ್ ಸೊಸೈಟಿಗೆ ಸೇರ್ಪಡೆ ಮಾಡಬಹುದು. ಯಾಕೆಂದರೆ ಈ ಶ್ರವಣ ದೋಷ ಮತ್ತು ಹಿಯರಿಂಗ್ ಲಾಸ್ ಆಚರಿಸ್ತಾ ಇದ್ದೇವೆ. ಅದು ಈ ಮಂತ್ ಎಂಡಲ್ಲಿ ಬರ್ತದೆ. ಸೊ ಈ ನಿಟ್ಟಿನಲ್ಲಿ ನಾವು ಒಂದು ಅವೇರ್ನೆಸ್ ಕ್ಯಾಂಪ್ ಮಾಡಬೇಕು ಅಂತ ಉಚಿತವಾಗಿ ಶ್ರವಣ ಹಿಯರಿಂಗ್ ಸ್ಕ್ರೀನಿಂಗ್ ಕ್ಯಾಂಪ್ ಎಲ್ಲ ಏಜ್ ಗ್ರೂಪ್ವರೆಗೂ ನಾವು ಉಚಿತವಾಗಿ ಮಾಡ್ತಾ ಇದ್ದೇವೆ. ನಮ್ಮ ಕ್ಲಿನಿಕ್ ಪಕ್ಕದಲ್ಲಿ ಕಾಫಿ ಕೃಪಾ ಬಿಲ್ಡಿಂಗ್ ಇದೆ, ಅಲ್ಲಿ ನಾವು ಉಚಿತವಾಗಿ ಇದನ್ನು ಹಮ್ಮಿಕೊಂಡಿದ್ದೇವೆ. ಸೊ ನಮ್ಮೊಟ್ಟಿಗೆ ಕೈ ಜೋಡಿಸುವವರು ಇನ್ನರ್ ವೀಲ್ ಕ್ಲಬ್ ಮಡಿಕೇರಿ ಮತ್ತು ಕಾವೇರಿ ಕ್ಲಿನಿಕ್ ನಮ್ಮ ಆಡಿಯೋಲಜಿಸ್ಟ್ ಅವರು. ಸೊ ಇವರ ಸಹಯೋಗದಿಂದ ನಾವು ಇದನ್ನು ಉಚಿತವಾಗಿ. ಗೋಷ್ಠಿಯಲ್ಲಿ ಮಡಿಕೇರಿ ತಾಲೂಕಿನ ಇನ್ನರ್ ವೀಲ್ ಕ್ಲಬ್ ಅಧ್ಯಕ್ಷೆ ಶಫಾಲಿ ರೈ, ಕಾರ್ಯದರ್ಶಿ ಶಮಿ ಪ್ರಭು ಹಾಜರಿದ್ದರು. ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಳಿಕಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು.
ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಕೂರ್ಗ್ ಸ್ವರ್ಣಭೂಮಿ ರೆಸಾರ್ಟ್, ಕೂಡ್ಲೂರ್, ಕುಶಾಲನಗರ್.